4th Standard English, Unit 1, Household Articles, The Clock of Life. The clock of life is wound but once, and no man has the power to tell just when the hands will stop. At late or early hour, to lose one's wealth is sad indeed. To lose one's health is more. To lose one's soul is such a loss that no man can restore. Today only is our own. So live, love and toil with a will, for the clock may soon be still. ಇಲ್ಲಿ ಪೊಯೆಟ್ಟು ಏನು ಹೇಳ್ತಿದ್ದಾರೆ ಅಂದರೆ, ನಮ್ಮ ಜೀವನವನ್ನು ಇವರು ಕ್ಲಾಕಿಗೆ ಹೋಲಿಸಿದ್ದಾರೆ. ಒಂದು ಸಲ ನಮ್ಮ ಜೀವನದಲ್ಲಿ ಐಶ್ವರ್ಯ ಅನ್ನೋದು ಕಳ್ಕೊಂಡ್ರೆ ನಮಗೆ ಬೇಜಾರಾಗುತ್ತೆ. ಆದರೆ ಆರೋಗ್ಯವನ್ನು ಕಳ್ಕೊಂಡ್ರೆ ತುಂಬ ಇನ್ನೂ ಬೇಜಾರಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ನಾವು ಜೀವನದಲ್ಲಿ ಏನೇ ಕಳ್ಕೊಂಡ್ರೂ ಮತ್ತೆ ಅದನ್ನು ವಾಪಸ್ ಪಡೆಯೋಕ್ಕಾಗಲ್ಲ. ಆರೋಗ್ಯನ ನಾವು ಕಳ್ಕೊಂಡ್ರೆ ಮತ್ತೆ ಅದನ್ನು ವಾಪಸ್ ಪಡೆಯೋಕ್ಕಾಗಲ್ಲ. ಹೀಗೆ ನಾವು ಯಾವಾಗಲೂ ಒಂದಿನ ಇರ್ತೀವಿ, ಮತ್ತೊಂದು ದಿನ ಹೋಗ್ತೀವಿ. ಹಾಗಾಗಿ ನಾವು ಇರೋಷ್ಟು ದಿನ ಚೆನ್ನಾಗಿ ಕೆಲಸ ಮಾಡಿಕೊಂಡು ಆರೋಗ್ಯವಾಗಿ ಎಲ್ಲರ ಜೊತೆನೂ ಪ್ರೀತಿಯಿಂದ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಇದರ ನ್ಯೂ ವರ್ಡ್ಸ್. ವಿಂಡ್. ಮೇಕ್ ಎ ಕ್ಲಾಕ್ ವರ್ಕ್ ಬೈ ಟರ್ನಿಂಗ್ ಎ ಕೀ ಆರ್ ಹ್ಯಾಂಡಲ್. ಟಾಯ್ಲ್ ಅಂದರೆ ವರ್ಕ್. ರಿಸ್ಟೋರ್, ರಿಪೇರ್, ಬ್ರಿಂಗ್ ಬ್ಯಾಕ್. ಸ್ಪೀಕ್, ರೀಡ್ ಅಲೌಡ್. ಟೀಚರ್ ವಿಲ್ ಸೇ ದೀಸ್ ವರ್ಡ್ಸ್, ಲಿಸನ್ ಆ್ಯಂಡ್ ರಿಪೀಟ್. ಈ ಪದಗಳನ್ನು ನೀವು ಹೇಳಬೇಕು. ಟೀಚರ್ ಹೇಳಿಕೊಟ್ಟಾಗ ಅದನ್ನು ರಿಪೀಟ್ ಮಾಡಬೇಕು. ವೂಂಡ್, ವೂಂಡ್, ಅರ್ಲಿ, ಮೋರ್, ಕ್ಲಾಕ್, ಪವರ್, ಲಾಸ್, ಓನ್, ಟಾಯ್ಲ್, ರಿಸ್ಟೋರ್. ರೀಡ್ ದ ಫಾಲೋಯಿಂಗ್ ಸೆಂಟೆನ್ಸಸ್. ಇಲ್ಲಿ ಕೆಲವೊಂದು ಸೆಂಟೆನ್ಸ್ ಕೊಟ್ಟಿದ್ದಾರೆ. ಇದನ್ನು ನಾವು ಸರಿನೋ ತಪ್ಪು ಅಂತ ನಾವು ರೈಟ್ ಮಾರ್ಕನ್ನು ಹಾಕಬೇಕು. ಮ್ಯಾನ್ ಹ್ಯಾಸ್ ದ ಪವರ್ ಟು ಸ್ಟಾಪ್ ದ ಕ್ಲಾಕ್ ಆಫ್ ಲೈಫ್. ಮನುಷ್ಯನಿಗೆ ಜೀವನ ಅನ್ನೋ ಲೈಫಿನ ಕ್ಲಾಕನ್ನು ನಿಲ್ಲಿಸೋಕ್ಕೆ ಸಾಧ್ಯನಾ? ಇಲ್ಲ. ನೋ, ಹಿ ಹ್ಯಾಸ್ ನಾಟ್. ಇದಕ್ಕೆ ನೋ ಅಂತ ಹಾಕಬೇಕು. ಟು ಲಾಸ್ ಒನ್ಸ್ ವೆಲ್ತ್ ಇಂಡೀಡ್. ನಮ್ಮ ಆರೋಗ್ಯವನ್ನು ಒಂದ್ಸಲಿ ಕಳ್ಕೊಂಡ್ರೆ ಮತ್ತೆ ನಮಗೆ ಬೇಜಾರಾಗತ್ತೆ. ಹೌದು, ಎಸ್ ಇಟ್ ಈಸ್. ವಿ ಆಲ್ ಗಿವ್ ಇಂಪಾರ್ಟೆನ್ಸ್ ಟು ಹೆಲ್ತ್. ನಮ್ಮ ಆರೋಗ್ಯದ ಬಗ್ಗೆ ನಾವು ಕಾಳಜಿಯನ್ನು ವಹಿಸಬೇಕು. ಎಸ್ ವಿ ಡೂ. ವಿ ಶುಡ್ ಲೀವ್, ಲವ್ ಆ್ಯಂಡ್ ಟಾಯ್ಲ್ ವಿತ್ ವಿಲ್. ನಾವು ಯಾವಾಗಲೂ ಸಂತೋಷದಿಂದ ಪ್ರೀತಿಯಿಂದ ಬದುಕಬೇಕು ಅಂತ ಹೇಳ್ತಿದ್ದಾರೆ. ಎಸ್ ವಿ ಶುಡ್. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕರೆಕ್ಟ್ಲಿ, ಚೂಸಿಂಗ್ ದ ವರ್ಡ್ಸ್ ಫ್ರಮ್ ದ ಸ್ಟಾರ್ಸ್. ಇಲ್ಲಿ ಸ್ಟಾರ್ಗಳಲ್ಲಿ ಕೆಲವೊಂದು ವರ್ಡ್ಗಳನ್ನು ಕೊಟ್ಟಿದ್ದಾರೆ. ಇದಕ್ಕೆ ಯಾವ ಡ್ಯಾಶಸ್ಗೆ ಯಾವ ವರ್ಡನ್ನು ಹಾಕಬೇಕು ಅನ್ನೋದನ್ನು ಓದ್ಕೊಂಡು ಬರಿಬೇಕು. ದ ಕ್ಲಾಕ್ ಸ್ಟಾಪ್ಸ್ ಲೇಟ್ ಆರ್ ಅರ್ಲಿ. ಕ್ಲಾಕು ಲೇಟಾಗಾರು ನಿಲ್ಬೋದು, ನಮ್ಮ ಜೀವನದ ಕ್ಲಾಕು ಬೇಗನಾರು ನಿಲ್ಬೋದು ಅಂತ ಹೇಳ್ತಿದ್ದಾರೆ. ಲೂಸಿಂಗ್ ವೆಲ್ತ್ ಈಸ್ ಡ್ಯಾಶ್ ಬಟ್ ಲೂಸಿಂಗ್ ಹೆಲ್ತ್ ಈಸ್ ಸ್ಯಾಡರ್ ಸ್ಟಿಲ್. ಇದಕ್ಕೆ ಸ್ಯಾಡ್. ದ ಲಾಸ್ ಆಫ್ ಡ್ಯಾಶ್ ಕ್ಯಾನಾಟ್ ಬಿ ರಿಸ್ಟೋರ್. ಯಾವುದನ್ನು ಕಳ್ಕೊಂಡ್ರೆ ನಾವು ಮತ್ತೆ ಪಡೆಯೋಕ್ಕಾಗಲ್ಲ? ಟೈಮ್.
A picture of a house is given. Write the names of the household articles in the right column. ಇಲ್ಲಿ ಕೆಲವೊಂದು ಮನೆಗಳಲ್ಲಿರೋ ಸಾಮಾನುಗಳ ಚಿತ್ರಗಳನ್ನು ಕೊಟ್ಟಿದ್ದಾರೆ. ಈ ಸಾಮಾನುಗಳು ಯಾವ ಜಾಗದಲ್ಲಿ ಇರುತ್ತೆ ಅನ್ನೋದನ್ನು ನಾವು ಕರೆಕ್ಟಾಗಿ ಇಲ್ಲಿ ಫಿಲಪ್ ಮಾಡಬೇಕು. ಲಿವಿಂಗ್ ರೂಮಲ್ಲಿ ಏನೇನಿರುತ್ತೆ? ಸೋಫಾ, ಟೆಲಿಫೋನ್, ಚೇರ್, ಟೆಲಿವಿಷನ್. ಕಿಚನಲ್ಲಿ ಕುಕ್ಕರ್, ಬೌಲ್, ಸ್ಪೂನ್, ಸ್ಟವ್. ಬೆಡ್ರೂಮಲ್ಲಿ ಬೆಡ್, ಪಿಲ್ಲೋ, ಅಲಾರಾಮ್ ಕ್ಲಾಕ್. ಬಾತ್ರೂಮಲ್ಲಿ ಟ್ಯಾಪ್, ಶವರ್, ಬಕೆಟ್. ಡೈನಿಂಗ್ ಹಾಲಲ್ಲಿ ಡೈನಿಂಗ್ ಟೇಬಲ್, ಗ್ಲಾಸ್. Fill in the blanks using the clues given in brackets. ಇಲ್ಲಿ ಬ್ರಾಕೆಟಲ್ಲಿ ಇವರು ಕ್ಲೂಗಳನ್ನು ಕೊಟ್ಟಿದ್ದಾರೆ. ಆ ಕ್ಲೂನ ಯಾವುದಕ್ಕೆ ಸೂಟ್ ಆಗುತ್ತೆ ಅನ್ನೋದನ್ನು ನಾವು ಮ್ಯಾಚ್ ಮಾಡಬೇಕು. ಪ್ಲೇಟ್. ವಾಟ್ಸ್ ಎ ಪ್ಲೇಟ್ ಫಾರ್? ಪ್ಲೇಟ್ ಯಾವುದಕ್ಕೋಸ್ಕರ? ಇಟ್ಸ್ ಫಾರ್ ಈಟಿಂಗ್. ಪ್ಲೇಟು ತಿನ್ನೋಕ್ಕೋಸ್ಕರ. ಬ್ರೂಮ್. ವಾಟ್ಸ್ ಎ ಬ್ರೂಮ್ ಫಾರ್? ಇಟ್ಸ್ ಫಾರ್ ಸ್ವೈಪಿಂಗ್. ಕುಕ್ಕರ್. ವಾಟ್ಸ್ ಎ ಕುಕ್ಕರ್ ಫಾರ್? ಇಟ್ಸ್ ಫಾರ್ ಕುಕ್ಕಿಂಗ್. ಮಿಕ್ಸರ್. ವಾಟ್ಸ್ ಎ ಮಿಕ್ಸರ್ ಫಾರ್? ಇಟ್ಸ್ ಫಾರ್ grinding. Wash basin. What's a wash basin for? It's for washing. Listen and say aloud. ಇದನ್ನು ಕೇಳಿಸ್ಕೊಂತ ಓದಬೇಕು. Fill, feel, slip, sleep, fit, feet, dip, deep, bite, beat, will, wheel, pull, fool, ship, sheep, full, fool. Now identify the words with short vowel and words with long vowel and put them in the two boxes provided. ಇಲ್ಲಿ ನಾವು ಶಾರ್ಟ್ ವೋವಲನ್ನು ಬರೋ ಪದಗಳನ್ನು ಬರಿಬೇಕು. ಇಲ್ಲಿ ಲಾಂಗ್ ವೋವಲಲ್ಲಿ ಇರೋ ಪದಗಳನ್ನು ಬರಿಬೇಕು. ಶಾರ್ಟ್ ವೋವಲ್ ಅಂದರೆ ವೋವಲ್ ಒಂದೇ ಸ್ಪೆಲ್ಲಿಂಗ್ ಬಂದಿದ್ದರೆ ಅದು ಶಾರ್ಟ್ ವೋವಲ್ ಆಗುತ್ತೆ. ನಮ್ಮ ಸ್ವರ ಅದನ್ನು ಅಲ್ಪ ಪ್ರಾಣದಲ್ಲಿ ನಾವು ಸ್ವಲ್ಪ ಉಚ್ಚಾರ ಮಾಡ್ತೀವಿ. ಲ್ಯಾಂಪ್, ಮೆನ್, ಎಗ್. ಲಾಂಗ್ ವೋವಲ್ ಅಂದರೆ ಅದು ಲಾಂಗಾಗಿ 2 ಸಲ ಬಂದಿರುತ್ತೆ. ಸ್ಟೂಲ್. ವೋವಲ್ಸ್ ಯಾವ್ಯಾವು? ಎ, ಇ, ಐ, ಓ, ಯು. ಇದು 5 ವೋವಲ್ಸ್ಗಳು. ಈ ಸ್ಪೆಲ್ಲಿಂಗ್ಗಳು 2 ಸಲ ರಿಪೀಟ್ ಆಗಿದ್ದರೆ ಇದನ್ನು ಲಾಂಗ್ ವೋವಲ್ ಅಂತ ಕರಿತೀವಿ. ಸ್ಟೂಲ್, ಟ್ರೀ, ಶೀಪ್, ಫೂಲ್. ಇದರಲ್ಲಿ ಬಂದಿರೋ ವೋವಲ್ಗಳೆಲ್ಲ 2 ಸಲ ರಿಪೀಟ್ ಆಗಿದೆ. ಲಾಂಗ್ ಆಗಿ ಪ್ರೆಸ್ ಮಾಡಿ ಅವಾಗ ಹೇಳಬೇಕು. ಶೀಪ್ ಅಂತ, ಫೂಲ್, ಆ ರೀತಿ. ಪಿಕ್ ಔಟ್ ಸೂಟಬಲ್ ವರ್ಡ್ಸ್ ಫ್ರಮ್ ದ ಬ್ರಾಕೆಟ್ಸ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಇಲ್ಲಿ ಡ್ಯಾಶಸ್ ಕೊಟ್ಟಿದ್ದಾರೆ ಮತ್ತು ಆನ್ಸರು ಅವರೇ ಕೊಟ್ಟಿದ್ದಾರೆ. ಯಾವ ಪದ ಎಲ್ಲಿಗೆ ಹಾಕಬೇಕು ಅನ್ನೋದನ್ನು ನಾವು ನೋಡಬೇಕು. ಮದರ್ ವಾರ್ನ್ಡ್ ಶ್ಯಾಮ್ ನಾಟ್ ಟು ಸಿಟ್ ಆನ್ ದ ಡ್ರೈವರ್ಸ್ ಸೀಟ್. ಐ saw a huge ship with a flock of sheep sailing to Sri Lanka. A fool feels that this world is full of fools. Grandma broke her hip when she fell down on the heaps of stones. Buy shoes that fit your feet.
ಸಿಂಗ್ ಆ್ಯಂಡ್ ಎಂಜಾಯ್. ರೈಮ್. ಇಲ್ಲೊಂದು ರೈಮ್ ಕೊಟ್ಟಿದ್ದಾರೆ. ಲಿಸನ್ ಟು ದ ಟೀಚರ್ ಸಿಂಗಿಂಗ್ ದ ರೈಮ್ ಆ್ಯಂಡ್ ರಿಪೀಟ್ ಆಫ್ಟರ್ ಹಿಮ್ ಆರ್ ಹರ್. ಈ ಪೊಯಮನ್ನು ಓದೋಣ. ಕಪ್ ಆ್ಯಂಡ್ ಸಾಸರ್, ಕಪ್ ಆ್ಯಂಡ್ ಸಾಸರ್, ರೆಡಿ ಫಾರ್ ಟೀ, ರೆಡಿ ಫಾರ್ ಟೀ. ಹೌ ಮೆನಿ ಚಿಲ್ಡ್ರನ್, ಹೌ ಮೆನಿ ಚಿಲ್ಡ್ರನ್, 1 2 3, 1 2 3. ಬೆಡ್ ಆ್ಯಂಡ್ ಪಿಲ್ಲೋ, ಬೆಡ್ ಆ್ಯಂಡ್ ಪಿಲ್ಲೋ, ರೆಡಿ ಫಾರ್ ಸ್ಲೀಪ್, ರೆಡಿ ಫಾರ್ ಸ್ಲೀಪ್. ಹೌ ಮೆನಿ ಚಿಲ್ಡ್ರನ್, ಹೌ ಮೆನಿ ಚಿಲ್ಡ್ರನ್, 4 5 6, 4 5 6. ಚೇರ್ ಆ್ಯಂಡ್ ಟೇಬಲ್, ಚೇರ್ ಆ್ಯಂಡ್ ಟೇಬಲ್, ರೆಡಿ ಫಾರ್ ವರ್ಕ್, ready for work. How many children, how many children, 7 8 9, 7 8 9. ಓಕೆ, ಇಲ್ಲಿಗೆ ಮೊದಲನೇ. ದಿಸ್ ಈಸ್ ಎ ವರ್ಡ್ ವಿಚ್ ರೈಮ್ಸ್ ವಿತ್ ಬ್ರಿಡ್ಜ್. ಐ ಆಮ್ ವೆರಿ ಕೋಲ್ಡ್ ಬಿಕಾಸ್ ಐ ಆಮ್ ಎ ಫ್ರಿಡ್ಜ್. ಇಲ್ಲಿ ಒಂದು ಸೆಂಟೆನ್ಸ್ಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಲಾಸ್ಟಿಗೆ ಕನ್ನಡದಲ್ಲಿ ಪ್ರಾಸಪದ ಅಂತೀವಿ, ಇಂಗ್ಲೀಷ್ನಲ್ಲಿ ರೈಮಿಂಗ್ ವರ್ಡ್ಸ್ ಅಂತ ಕರಿತೀವಿ. ಬ್ರಿಡ್ಜ್, ಫ್ರಿಡ್ಜ್, ಕಪ್, ಅಪ್, ಕಪ್, ಫಾರ್, ಕಾರ್, ಸ್ಪೂನ್, ಮೂನ್, ಬೇಕ್, ಕೇಕ್, ಥಿಂಗ್, ರಿಂಗ್. ಇಲ್ಲೇ ಕ್ಲೂಗಳು ಇದೆ. ಇದನ್ನು ನೋಡಿಕೊಂಡು ನಾವು ಅಲ್ಲಿ ಯಾವುದಕ್ಕೆ ಯಾವುದು ಅಂತ ಬರಿಬೇಕು. ಫಿಲ್ ಇನ್ ದ ಬಾಕ್ಸಸ್, ಪಿಕ್ಚರ್ಸ್ ಆರ್ ಗಿವನ್ ಆ್ಯಸ್ ಕ್ಲೂಸ್. ಇಲ್ಲಿ ಪಿಕ್ಚರ್ಗಳನ್ನು ಕೊಟ್ಟಿದ್ದಾರೆ. ಆ ಪಿಕ್ಚರ್ ನೋಡ್ಕೊಂಡು ಅದರ ಹೆಸರನ್ನು ನಾವಿಲ್ಲಿ ಫಿಲಪ್ ಮಾಡಬೇಕು. ಮೊದಲನೇದೇನು? ಟೂತ್ ಬ್ರಷ್, nail cutter, toothpaste, water, towel, soap, comb, oil. ಓಕೆ, ಇಲ್ಲಿಗೆ ಇದು ಮುಗೀತು. ಮೊದಲನೇ ಪೊಯಮಿನ ದ ಆಫ್ ಕ್ಲಾಕ್ ಅನ್ನೋ ಪೊಯಮಿನ ಎಲ್ಲ ಭಾಷಾಭ್ಯಾಸನೂ ಮುಗ್ದಿದೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ.